ಕೊಪ್ಪಳದ ಸುಪ್ರಸಿದ್ಧ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕಣ್ಣೀರಾಕಿದ್ದಾರೆ. ಮಠಕ್ಕಾಗಿಯೋ ಅಥವಾ ವೈಯಕ್ತಿಕ ಕಾರಣಕ್ಕೋ ಸ್ವಾಮೀಜಿಗಳು ಕಣ್ಣೀರಾಕಿಲ್ಲ. ಧೂಳು ಹಾಗೂ ಹೊಗೆಯಿಂದ ನೋವನ್ನು ಅನುಭವಿಸ್ತಾ ಇರುವಂತಹ ಜನರಿಗೋಸ್ಕರ ಶ್ರೀಗಳು ಕಣ್ಣೀರಾಕಿದ್ದಾರೆ. ಕೊಪ್ಪಳ ನಗರದಿಂದ ಕೂಗೊಳತೆಯ ದೂರದಲ್ಲಿರುವಂತಹ ಹಾಲವರ್ತಿ, ಅಲ್ಲಾನಗರ, ಹಿರೇಬಗನಾಳ, ಚಿಕ್ಕಬಗನಾಳ, ಕರ್ಕಿಹಳ್ಳಿ, ಗೊಂಡಬಾಳ ಹೀಗೆ ಹೇಳ್ತಾ ಹೋದರೆ ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ವಿವಿಧ ಸ್ಪಾಂಜ್ ಹಾಗೂ ಐರನ್ ಕಂಪನಿಗಳಿಂದ ಜನರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಬರೋಬ್ಬರಿ 54,000 ಕೋಟಿ ವೆಚ್ಚದಲ್ಲಿ ಸುಮಾರು 1080 ಎಕರೆ ಪ್ರದೇಶದಲ್ಲಿ ರಾಹುಲ್ ಬಲ್ದೋಟ ಮಾಲೀಕತ್ವದ ಬಲ್ದೋಟ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ನ ಉಕ್ಕಿನ ಕಾರ್ಖಾನೆಯ ವಿಸ್ತರಣಾ ಘಟಕ ನಿರ್ಮಾಣಕ್ಕೆ ಮುಂದಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದು, ಈ ನಿರ್ಧಾರದ ವಿರುದ್ಧ ಕೊಪ್ಪಳ ಜನತೆ ಸಾಕಷ್ಟು ವಿರೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಸ್ಟೀಲ್ ಫ್ಯಾಕ್ಟರಿಗಳಿಂದ ಸುತ್ತಮುತ್ತಲಿರುವಂತಹ ಜನರು ಧೂಳು ಹೊಗೆಯಿಂದ ನರಕ ಯಾತನೆ ಅನುಭವಿಸ್ತಾ ಇರೋದ್ರಿಂದಾಗಿ ಜನರ ದೃಶ್ಯಗಳನ್ನು ನೋಡ್ತಾ ಇರುವಾಗಲೇ ಗವಿಮಠದ ಸ್ವಾಮೀಜಿಗಳು ಭಾವುಕರಾಗಿ ಕಣ್ಣೀರಾಕಿದ್ದಾರೆ.